ನಮಸ್ಕಾರ. ಇಡೀ ಜಗತ್ತಿನಲ್ಲೇ, ಇಡೀ ವಿಶ್ವದಲ್ಲೇ, ಇಡೀ ಪ್ರಪಂಚದಲ್ಲೇ ಖಂಡಿತವಾಗ್ಲೂ ಈ ಒಂದು ರಾಶಿ ನಕ್ಷತ್ರದವರು 2025, 2026, 2027ನೇ ಇಸ್ವಿಯಲ್ಲಿ ಖಂಡಿತವಾಗ್ಲೂ ಏಳ್ಗೆ ಅಭಿವೃದ್ಧಿಗಳು, ಯಶಸ್ಸುಗಳಂತೂ ಖಂಡಿತವಾಗ್ಲೂ ಕಂಡೇ ಕಾಣ್ತಾರೆ. ಯಾಕೆಂದರೆ ಇವಾಗ ಇವರಿಗೆ ಗೋಚಾರದಲ್ಲಿ ಶನಿ ಲಾಭಸ್ಥಾನದಲ್ಲಿ ಬಂದಿದ್ದಾನೆ. ಲಾಭಸ್ಥಾನ 11ನೇ ಮನೆಯಲ್ಲಿ ಬಂದಿದ್ದಾನೆ. ಲಾಭಸ್ಥಾನ ನಿಮಗೇನಾದರೂ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಶನಿ ದಶಾ, ಶನಿ ಭುಕ್ತಿ ಏನಾದರೂ ನಡೀತಿದ್ರೆ, ಅದರಲ್ಲೂ ನಿಮ್ಮ ಜಾತಕದಲ್ಲಿ ಶನಿ ಏನಾದರೂ ಈ ಮಕರ ರಾಶಿ ಅಥವಾ ಕುಂಭ ರಾಶಿ ಅಥವಾ ತುಲಾ ರಾಶಿಯಲ್ಲಿ 2ನೇ ಮನೆ ಅಥವಾ 11ನೇ ಮನೆಯಲ್ಲಿ ಶನಿ ಗ್ರಹ ಸ್ಥಿತವಾಗಿದ್ದರೆ, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಸಿಕ್ಕಾಬಟ್ಟೆ ದುಡ್ಡು, ಭಯಂಕರ ದುಡ್ಡು. ನೀವು ಮಾಡುವ ಉದ್ಯೋಗದಿಂದ, ನೀವು ಮಾಡುವ ವ್ಯಾಪಾರದಿಂದ, ನೀವು ಮಾಡುವ ಕೃಷಿ ವ್ಯವಸಾಯದಿಂದ, ರಾಜಕೀಯದಿಂದ, ಚಲನಚಿತ್ರರಂಗದಿಂದ, ಫಿಲಮ್ ಲ್ಯಾಂಡಿಂದ, ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಿಂದ, ಯೂಟ್ಯೂಬಿಂದ, ಎಲ್ಲ ಕಡೆಯಿಂದನೂ ಅಂಥ ಕ್ಷೇತ್ರ ಇಂಥ ಕ್ಷೇತ್ರ ಅಲ್ಲ. ನೀವೇನಾದರೂ ರೆಸೊಲ್ಯೂಷನ್ಸ್ ಮಾಡ್ತಿದ್ರೆ, ಈ ವರ್ಷದಲ್ಲಿ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಬೇಕು, ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಎಕ್ಸಿಕ್ಯೂಟ್ ಮಾಡಿ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಜಾಬು ಸಿಗ್ತಿಲ್ಲ ಅನ್ನುವವರಿಗೆ ಉದ್ಯೋಗ ಸಿಗುತ್ತೆ. ಬಿಸ್ನೆಸ್ ವಿಚಾರದಲ್ಲಿ ಎಕ್ಸಲೆಂಟಾಗಿ ಆಗೇ ಆಗ್ತೀರಾ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರಗಳು ಅಂತಂದರೆ, ಖಂಡಿತವಾಗ್ಲೂ ವೃಷಭ ರಾಶಿ ಕೃತಿಕಾ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಮೃಗಶಿರ ನಕ್ಷತ್ರದವರಿಗೆ ಖಂಡಿತವಾಗ್ಲೂ 2025ನೇ ಇಸ್ವಿ ಮಾರ್ಚ್ ಆದ ನಂತರ ನಿಮ್ಮ ಲೈಫಲ್ಲಿ ಭಾರಿ ಬದಲಾವಣೆಗಳು ಬರುತ್ತೆ. ಲೈಫಲ್ಲಿ ಎಕ್ಸಲೆಂಟಾಗಿ ಆಗ್ತೀರಾ ಖಂಡಿತವಾಗ್ಲೂ. ಯಾಕೆಂದರೆ ಈ ಗೋಚಾರದಲ್ಲಿ ಶನಿ ಲಾಭಸ್ಥಾನದಲ್ಲಿ ಬಂದಾಗ ನಿಮಗೆ ಶನಿ ದಶೆ, ಶನಿ ಭುಕ್ತಿ ನಡೀತಿದ್ದು, ಶನಿಗ್ರಹ ಏನನ್ನೋ ಈ ಒಂದು ಪ್ಲೇಸ್ಮೆಂಟಲ್ಲಿ ಕೂತ್ಕೊಂಡಿದ್ರೆ ಜೀವನದಲ್ಲಿ ಖಂಡಿತವಾಗಲೂ ದುಡ್ಡಿನ ವಿಚಾರದಲ್ಲಿ ನೋಡ್ರಿ, ನಾನು ಪದೇ ಪದೇ ಹೇಳ್ತಿರ್ತೀನಿ, ಆರೋಗ್ಯ ದುಡ್ಡು ಇವೆರಡು ಕಣ್ಣುಗಳಿದ್ದಂಗೆ. ಕಲಿಯುಗದಲ್ಲಿ ಬೇಕಾಗಿರೋದು ಮೊದಲು ಆರೋಗ್ಯ, ನಂತರ ದುಡ್ಡು. 500 ರೂಪಾಯಿ ನೋಟುಗಳು ಇವೆರಡು ಚೆನ್ನಾಗಿದ್ದರೆ ಒಳ್ಳೆ ಮನಸ್ಸಿಟ್ಕೊಳ್ಳಿ, ಜೀವನದಲ್ಲಿ ಸಕ್ಸಸ್ಸು, ಏಳ್ಗೆ ಅಭಿವೃದ್ಧಿಗಳು ಖಂಡಿತವಾಗ್ಲೂ ಕಂಡೇ ಕಾಣ್ತೀರಾ. ಯಾಕಂದರೆ ಈ ಲೈಫ್ ಈಸ್ ಪ್ರಿಷಿಯಸ್. ಯಾಕಂದರೆ ಈ ಲೈಫು ಮತ್ತೆ ಸಿಗಲ್ಲ ಮನುಷ್ಯನಿಗೆ. ಎಲ್ಲಿವರೆಗೂ ಭೂಮಿ ಮೇಲೆ ಬದುಕಿರ್ತೀರೋ ಅಲ್ಲಿವರೆಗೂ ಹೋರಾಟ ಮಾಡೋದಂತೂ ತಪ್ಪಿದ್ದಿಲ್ಲ. ಧರ್ಮದಿಂದ ಬದುಕ್ರಿ. ಮೋಸ ಮಾಡಿದರೆ, ದುಡ್ಡಿನಲ್ಲಿ ಮೋಸ ಮಾಡೋದು, ವ್ಯಾಪಾರದಲ್ಲಿ ಮೋಸ ಮಾಡೋದು, ಊಟ ಆಹಾರದಲ್ಲಿ ಮೋಸ ಮಾಡೋದು, ಆಸ್ತಿ ವಿಚಾರದಲ್ಲಿ ಮೋಸ ಮಾಡೋದು, ಇವನ್ನೆಲ್ಲ ಮಾಡಿದರೆ, ಯಾರ್ದಾದರೂ ಪ್ರಾಣ ತೆಗೆದ್ರೆ ಖಂಡಿತವಾಗ್ಲೂ ಕರ್ಮ ರಿಟರ್ನ್ಸ್. ಕಟ್ಟಿಟ್ಟ ಬುತ್ತಿ ತಿಳ್ಕೊಳ್ಳಿ. ನೀವು ಮಾಡುವ ಕೆಟ್ಟ ಕೆಲಸಗಳಿಗೆ ಕರ್ಮ ಅಂತೂ ಖಂಡಿತವಾಗ್ಲೂ ಬಿಡಲ್ಲ. ಆದಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಾ ಹೋಗಿ, ಜೀವನದಲ್ಲಿ ಏಳ್ಗೆ ಅಭಿವೃದ್ಧಿಗಳು ಕಾಣ್ತೀರಾ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ. ಓಂ ನಮೋ ಧನದಾಹೇ ಸ್ವಾಹ. ಜೊತೆಗೆ ವರ್ಷಕ್ಕೆ 1 ಬಾರಿ ತಿರುಪತಿ ತಿಮ್ಮಪ್ಪ, ನಂತರ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಯಥೇಚ್ಛ ವರ್ಷದಲ್ಲಿ 1 ಬಾರಿ ಭೇಟಿ ಮಾಡ್ತಾ ಬನ್ನಿ. ಲೈಫಲ್ಲಿ ಎಕ್ಸಲೆಂಟಾಗಿ ಆಗೇ ಆಗ್ತೀರಾ. ನಮಸ್ಕಾರ.